ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಯಜೀವಿ ವ್ಲಾಗ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನೀರು ದೋಸೆಗೆ ಟೊಮೊಟೊ ಚಟ್ನಿ ಮಾಡೋದನ್ನ ಹೆಂಗೆ ಅಂತ ಹೇಳ್ತಿದ್ದೀನಿ. ಸೊ ಬನ್ನಿ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಬೇಕು. 2 ಸಣ್ಣ ಈರುಳ್ಳಿ ಹಾಕ್ತಿದ್ದೀನಿ. 2 ಟೊಮೊಟೊ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬದನೆಕಾಯಿ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ. ಆಫ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಹಾಕ್ಕೊಳ್ರಿ, ಜಾರಿಗೆ ಹಾಕ್ಕೊಳ್ಳಿ. ನುಣ್ಣಗೆ ರುಬ್ಬಾರ್ದು, ಅದು ಬಾಯಿಗೆ ಅದೆಲ್ಲ ಸಿಗಬೇಕು. ಸ್ವಲ್ಪ ನೀರು, ಜಾಸ್ತಿ ತೆಳುಗೆ ಮಾಡ್ಕೋಬಾರ್ದು. ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಮಿಕ್ಸಿ ಮಾಡ್ಕೊಳ್ಳಿ ಈ ಥರ. ನೋಡಿ ಈ ಥರ ನುಣ್ಣಗಿರಬಾರ್ದು. ಚಟ್ನಿ ಆಗಿದೆ. ಸ್ಟವ್ ಹಚ್ಚುತ್ತಿದ್ದೀನಿ. ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಗ್ಗರಣೆ ಹಾಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ರುಬ್ಬಿರ್ತೀವಲ್ಲ ಚಟ್ನಿ, ಅದನ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಮತ್ತೆ ನೋಡಿ ಒಂಚೂರು ಹಾಕ್ಕೊಳ್ಳಿ ನಿಮಗೆ. ಮಿಕ್ಸ್ ಮಾಡ್ಕೊಳ್ಳಿ. ಸೊ ಟೊಮೊಟೊ ಚಟ್ನಿ ರೆಡಿ. ನಿಮಗೆ ಕಲರ್ ಬೇಕಂದ್ರೆ ನೀವು ಜಾಸ್ತಿ ಖಾರದ ಪುಡಿ ಹಾಕ್ಕೋಬೋದು. ಅದಂಗೆ ಕಲರ್ ಬೇಡ, ಖಾರ ಬೇಡ ಅಂತ ನಾನು ಅರ್ಧ ಚಮಚ ಖಾರದ ಪುಡಿ ಹಾಕೊಂಡಿದ್ದೆ. ಸೊ ಟೊಮೊಟೊ ಚಟ್ನಿ ರೆಡಿ ಆಗಿದೆ. ಬಿಸಿ ಬಿಸಿ ಟೊಮೊಟೊ ಕಾಯಿ ಚಟ್ನಿ ರೆಡಿ. ನೋಡಿ ಹೆಂಗೆ ಕಾಣಿಸ್ತಿದೆ ಅಲ್ಲ, ಸೂಪರ್. ದೋಸೆ, ಇಡ್ಲಿ, ಅನ್ನ, ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೋಡಿ ಟ್ರೈ ಮಾಡಿ. ಬಿಸಿ ಬಿಸಿ ನೀರು ದೋಸೆಗೆ ಟೊಮೊಟೊ ಕಾಯಿ ಚಟ್ನಿ ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.